ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ಬೆಳಗ್ಗೆನಿಂದ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಒಂದು ಮರಕ್ಕೆ ಬಿಂಬಲ ಮರ ಅಂತ ಕರೀತಾರೆ. ಕರಾವಳಿ ಮತ್ತೆ ಈ ಒಂದು ಘಟ್ಟ ಭಾಗದಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಅಪರೂಪವಾದಂತಹ ಮರ ಇದು. ಇದರ ಕಾಯಿಗಳು ಹುಳಿ ರುಚಿಯನ್ನ ಇರುತ್ತೆ. ನಮ್ದು ಕೂಡ 2 ಮರ ಇದೆ. ಒಂದು ಮರಕ್ಕೆ ಈಗ ಹೂ ಬಿಡ್ತಾ ಇದೆ ಅಷ್ಟೇ, ಇನ್ನೊಂದು ಮರಕ್ಕೆ ಕಾಯಿಗಳಾಗಿತ್ತು. ಆ ಕಾಯಿಯಿಂದ ಬಿಂಬಲ ಹುಳಿ ಸೊಪ್ಪನ್ನ ಮಾಡಿಟ್ಕೋಬಹುದು, ಹುಳಿ ಪುಡಿಯನ್ನ ಮಾಡಿಟ್ಕೋಬಹುದು. ಅದನ್ನ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಎಲ್ಲ ಬಳಸ್ತೀವಿ. ತುಂಬಾನೇ ಚೆನ್ನಾಗಿರತ್ತೆ. ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ಆಗತ್ತೆ ಅಂತ ನಾವು ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ತಾ ಇದೀವಿ. ಹಾಗಾಗಿ ಅದನ್ನ ನಿಮ್ಗೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಈ ಬಿಂಬಲಕಾಯಿಯಲ್ಲಿ ಈ ರೀತಿಯಾಗಿ ಪೌಡರ್ನ ಮಾಡಿಟ್ಕೋಬಹುದು ಅಂತ. ಹುಳಿ ಸೊಪ್ಪು ಮಾಡಬಹುದು ಅಂತ, ಅಂದರೆ ಹುಳಿ ಪುಡಿ ಅಥವಾ ಹುಳಿ ಸೊಪ್ಪು ಅಂತ ಹೇಳ್ತೀವಲ್ಲ, ಹುಳಿಗೆ, ಸಾಂಬಾರಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ಇದನ್ನು ಹಾಕಬಹುದು. ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ ಇರುತ್ತೆ. ಆ್ಯಂಡ್ ಅದರದ್ದೇ ಒಂದು ಸ್ಪೆಷಲ್ ಆಗಿರತಕ್ಕಂಥ ಒಂದು ರುಚಿನೂ ಇರುತ್ತೆ. ಇದನ್ನು ಮಾಡಿಟ್ಕೊಂಡ್ರೆ ಸುಮಾರು ಒಂದು 5-6 ತಿಂಗಳ ಕಾಲ ಅಂತೂ ಉಳಿಯುತ್ತೆ ಇದು. ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಮಾಡ್ಕೊಂಡಿರಬೇಕು. ಹಾಗೆ ಮಾಡಿಕೊಂಡ್ರೆ ಮಾತ್ರ ಅದು ಉಳಿಯುವಂತಹದ್ದು. ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಮಗೆ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಬೆಂಬಲಿಸೋದನ್ನು ಮರೆಯಬೇಡಿ. ಬಿಂಬಲಕಾಯಿ ನೋಡಿ ಇಷ್ಟು ಬೆಳೆದಿರಬೇಕು. ತುಂಬ ಬೆಳೆದು ಅದು ಹಣ್ಣಾಗುವಂಥ ಸ್ಟೇಜಲ್ಲಿ ಕೂಡ ಇರಬಾರ್ದು. ಸ್ವಲ್ಪ ಎಳೆದಿರುವಾಗಲೇ ಅದನ್ನು ಕುಯ್ಯಬೇಕು. ನೋಡಿ, ನಾನು ಕುಯ್ತಾ ಇದ್ದೆ. ಇಷ್ಟು ಬಿಂಬಲಕಾಯಿ ಸಿಗುತ್ತು. ಇನ್ನೂ ಸ್ವಲ್ಪ ಇದೆ ಮರಕ್ಕೆ, ಸಾಕು ಅಂತಂದ್ರು ಅಮ್ಮ. ಯಾಕಂದರೆ ಒಂದು ಸ್ವಲ್ಪ ಇರಲಿ, ನಮಗೆ ಚಟ್ನಿಗೆ ಮತ್ತು ಸಾಂಬಾರಿಗೆ ಹಸಿಯಾಗಿ ಏನಾದರೂ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ. ಇದನ್ನು ನಾವು ಬಿಂಬಳ ಹುಳಿ ಮಾಡೋಣ ಅಂತ ಇವಾಗ ತಂದು ಇದನ್ನು ಕ್ಲೀನ್ ಮಾಡಬೇಕು ಫಸ್ಟು. ಅಂದರೆ ಅದು ಮಣ್ಣೆಲ್ಲ ಇದ್ದರೆ, ಧೂಳೆಲ್ಲ ಇದ್ದರೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಹಾಕಿಬಿಡ್ಬೇಕು. ಅಂದರೆ ನೀರಿನ ಅಂಶ ಎಲ್ಲ ಹೋಗಿಬಿಡತ್ತಲ್ವ, ಹಾಗಾಗಿ. ಅದಾದಮೇಲೆ ಅದನ್ನು ತುದಿ ಮತ್ತು ಬುಡವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಸೆದ್ಬಿಟ್ಟು ಸ್ಲೈಸ್ ಮಾಡಿಕೊಂಡು ಅದನ್ನು ಒಣಗಿಸುವಂತಹದ್ದು ಬಟ್ಟೆ ಮೇಲೆ. ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಎಲ್ಲ ಬಿಂಬಲಕಾಯಿಗಳನ್ನು ಸ್ಲೈಸ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಪೂರ್ತಿಯಾಗಿ ಬಿಸಿಲಲ್ಲೇ ಇದು 1-2 ದಿನ ಅಥವಾ 3 ದಿನ ಒಣಗಬೇಕಾಗತ್ತೆ. ಒಣಗಿದ್ರೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಬಿಂಬಳ ಹುಳಿ ಆಗುತ್ತೆ. ಈ ಬಿಂಬಳ ಹುಳಿಯನ್ನು ಚೆನ್ನಾಗಿ ಒಣಗಿರ್ತಕ್ಕಂತಹ ಒಂದು ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ 5-6 ತಿಂಗಳು ಬರುತ್ತೆ ಇದು. ಬಟ್ ನೀವು ಎಷ್ಟು ಮಾಡ್ಕೊಳ್ತೀರಾ ಹೇಳೋದ್ರ ಮೇಲೆ. ತುಂಬ ಏನಾದರೂ ಬಿಂಬಳಕಾಯಿಗಳು ನಿಮ್ಮ ಕಡೆ ಇದ್ದರೆ ದಯವಿಟ್ಟು ಇದನ್ನು ಮಾಡಿಟ್ಕೊಳ್ಳಿ. ಇದು ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಎಲ್ಲ ಬಿಂಬಲಕಾಯಿಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ಅದನ್ನ ಒಣಗಿಸೋದಕ್ಕೆ ಹಾಕಿದ್ದೆ. ಆ ಒಂದು ವಿಡಿಯೋ ಕ್ಲಿಪ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನದ ಟೈಮಿಗೆ ಮಳೆ ಬರೋ ತರ ವಾತಾವರಣ ಶುರುವಾಯಿತು. ಸೊ ನಾನು ಮಧ್ಯಾಹ್ನದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗಾಳಿ ಬೀಸೋದು ನೋಡ್ತಾ ಇದ್ರೆ ಮಳೆಗಾಲ ಶುರು ಆಯ್ತೇನೋ ಅನ್ನೋ ಥರ ಫೀಲ್. ಅಂದರೆ ಲಾಸ್ಟ್ ಈ ಏಪ್ರಿಲ್ ಮೇ ಲಾಸ್ಟಲ್ಲೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಆ ಥರ ಗಾಳಿ ಬೀಸ್ತಾ ಇದೆ. ಜಸ್ಟ್ ಒಂದು ಅಡಿಕೆ ಮರ ಮುರಿದ್ಬಿಟ್ಟು ಬೀಸಿದೆ. ಇವತ್ತು ಫಸ್ಟ್ ಟೈಮ್, ಇವತ್ತು ಮಳೆ ಸ್ಟಾರ್ಟ್ ಆಗ್ತಾ ಇರುವಂತಹದ್ದು. ಇವತ್ತು ಫಸ್ಟ್ ಟೈಮ್ ಗಾಳಿ ಬೀಸಿತ್ತು. ಈ ಗಾಳಿಗೆ ಅಡಿಕೆ ಮರ ಮುರಿದು ಬಿದ್ದಿದೆ. ಇನ್ನು ಮಳೆಗಾಲದಲ್ಲಿ ಏನಾಗುತ್ತೋ ನಮ್ಮ ತೋಟದ ಕತೆ. ಸೊ ನೋಡೋಣ, ಎಷ್ಟು ಮಳೆ ಬರುತ್ತೋ ಅಷ್ಟನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಗಾಳಿ ಮತ್ತು ಮೋಡನ್ನು ನೋಡ್ತಾ ಇದ್ರೆ ಏನೋ ಒಂದು ಅನಾಹುತ ಮಾಡೇ ಹೋಗುತ್ತೆ ಇದು ಅಂತ ಅನ್ನಿಸ್ತಾ ಇದೆ. ಆ ಥರ, ಅಂದರೆ ಆ ಸ್ಪೀಡಲ್ಲಿದೆ ಗಾಳಿ. ಮತ್ತು ಮೋಡ ಕೂಡ ಹಾಗೆ ಒಂಥರ ಕಪ್ಪಾಗಿದೆ ಆಕಾಶ ಪೂರ್ತಿ. ಮಳೆ ಬರುತ್ತೋ ಇಲ್ಲ ಹೀಗೆ ಹಾರೋಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಎಲ್ಲ ಬಿಸಿಲಿತ್ತು, ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಇದು ಬಿಂಬಳ ಹುಳಿ
ಹುಳಿ ಸೊಪ್ಪು ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಒಣಗಿಸಾಕಿದ್ದೆ. ಅದನ್ನು ತೊಗೊಂಡೋಗೋಣ ಅಂತಲೇ ಬಂದಿದ್ದು ನಾನು ಆ್ಯಕ್ಚುಲಿಗ. ಅದು ಚೆನ್ನಾಗಿ ಒಣಗಿದೆ, ಅಷ್ಟೆಲ್ಲ ಬಿಸಿಲಿರುವಂಥದ್ದು. ಈಗ ಏಕಾಏಕಿ ಈ ಥರ ಆಗಿದೆ. ಅಡಿಕೆ ಮರ ತೋರಿಸ್ತೀನಿ ರೀ, ಬಿದ್ದಿದೆ ನೋಡಿ ಹೇಗಾಗಿದೆ ಅಂತ. 2 ಸಿಂಗಾರ ಗೊನೆ ಬಂದಿತ್ತು. ಸಿಂಗಾರದಿಂದ ಜಸ್ಟ್ ಹೊರಗಡೆ ಬಂದು ಚಿಕ್ಕ ಚಿಕ್ಕ ಅಡಿಕೆ ಕಾಯಿ ಆಗಿದೆ. ಈ ಟೈಮಲ್ಲಿ ಹೀಗಾಗ್ಬಿಟ್ರೆ ಒಂಥರ ಬೇಜಾರಾಗತ್ತೆ. ಏನು ಮಳೆಗಾಲ ಶುರುವಾಗಿ ಜೋರು ಮಳೆಲೆಲ್ಲ ಮುರ್ಕೊಂಬಿತ್ತು ಅಂತಂದರೆ ಒಂದು ಲೆಕ್ಕ. ಇದೇನಿಲ್ಲ, ಒಂದು ಗಾಳಿಗೆ ಈ ಥರ ಆಯಿತು ಅಂತಂದರೆ ಇನ್ನು ಮಳೆಗಾಲಕ್ಕೆ ಏನಾಗಬಹುದು ನಮ್ಮ ತೋಟದ ಕತೆ ಗೊತ್ತಿಲ್ಲ. ರೈತರ ಜೀವನನೇ ಇಷ್ಟ ಆಗ್ಬಿಡ್ತಿದೆ ಅಲ್ವಾ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಬರುತ್ತೋ, ಕಾಯ್ಕೊಂಡು ಕೂತ್ಕೊಳ್ಳೋ ಹಾಗೂ ಇಲ್ಲ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ ಅಂತ. ಮಳೆ ಬಂದರೂ ಕಷ್ಟ, ಬರಲಿಲ್ಲ ಅಂದರೂ ಕಷ್ಟ. ನಮ್ಮ ಲೈಫ್ ತುಂಬ ಕಷ್ಟ ಒಟ್ಟಲ್ಲಿ. ನೋಡಿ ನೋಡಿ, ಅಷ್ಟು ಬಿಂಬಳಕಾಯಿಗೆ ಇಷ್ಟು ಬಿಂಬಳ ಹುಳಿ ಆಗಿದ್ದು. ಇದು ಇನ್ನೊಂದು ಸ್ವಲ್ಪ ಒಣಗಬೇಕು, ಸ್ವಲ್ಪ ಹಸಿ ಇದೆ ನೋಡ್ಬೋದು ನೋಡಿ. ಇದನ್ನು ಇನ್ನೊಂದು ಸ್ವಲ್ಪ ಗರ್ಗರಿ ಆದಾಗ ಬಿಸಿ ಬಿಸಿ ಇರುವಾಗಲೇ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಂಬಳ ಹುಳಿ ರೆಡಿ ಆಗುತ್ತೆ. ಇದನ್ನು ಹುಳಿಗೆ ಬದಲಾಗಿ ಬಳಸಬಹುದು, ಸಾಂಬಾರಿಗೆ ಬಳಸ್ಬೋದು, ಪಲ್ಯಕ್ಕೆಲ್ಲ ತುಂಬ ರುಚಿನೂ ಕೊಡುತ್ತೆ, ಜೊತೆಗೆ ಹುಳಿಗೂ ಆಗುತ್ತೆ. ಸೊ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನೀಗ ಇದನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದೆ. ಇದನ್ನು ಇನ್ನೂ ಒಂದು ಬಿಸಿಲು ಒಣಗಿಸ್ಬೇಕು. ಒಂದು ಬಿಸಿಲು ಒಣಗಿಸಿದ ಮೇಲೆ ಪೌಡರ್ ಮಾಡಬಹುದು ನೋಡಿ. ಚೂರು ಹಸಿ ಇದೆ, ಒಣಗಿದೆ ಇದು. ಮಳೆ ಬರೋದಕ್ಕೆ ಶುರು ಆಗಿದೆ. ಕಾದು ಹಂಚಂತಾಗಿತ್ತು ನನ್ನ ತಲೆ. ಈಗ ಒಂದೊಂದು ಹನಿ ಬೀಳಲು ಶುರು ಆಗದಾಗಿಂದ ತಂಪಾಗ್ತಾ ಇದೆ. ಮನೆಗೆ ಹೋಗೋದು ಬೇಡ, ಇಲ್ಲೇ ಇರೋಣ ಅನ್ನೋ ಥರ. ಅಮ್ಮ ಹುಡ್ಕೊಂಡು ಬರ್ತಾರೆ ಈಗ ಇಲ್ಲೇ ಇದ್ರೆ. ಗುಡುಗು ಮಿಂಚು ತುಂಬಾ ಜೋರಾಗಿ ಗಾಳಿ ಎಲ್ಲ ಬೀಸ್ತು. ಆದ್ರೆ ಫೈನಲಿ ಮಳೆ ಅಷ್ಟೇನು ಬರ್ಲಿಲ್ಲ. ಸಣ್ಣದಾಗಿ ಮಳೆ ಬಂದು ಹೋಯ್ತು. ಬೇರೆ ಭಾಗಗಳಲ್ಲೆಲ್ಲ ತುಂಬಾ ಮಳೆ ಬಂತಂತೆ, ನಮ್ಮ ಊರಲ್ಲಿ ಅಷ್ಟೇನ್ ಮಳೆ ಬರ್ಲಿಲ್ಲ. ಸೊ ಈ ವಿಡಿಯೋಗಳು ತಮಗೂ ಇಷ್ಟವಾಗಬಹುದಂತ ಭಾವಿಸ್ಕೊಳ್ತಾ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ತಮ್ಮ ಬೆಂಬಲ ಇರ್ಲಿ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.